ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಮೊಟ್ಟೆ ಮಸಾಲೆ ಮಾಡೋದು ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ. ಈಗ ಅದನ್ನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ. ನಾವು ಈ ಜಾರ್ಗೆ ನಾನು ಸ್ವಲ್ಪ ಚಕ್ಕೆ, ಲವಂಗ, ಕಾಳು ಮೆಣಸು ಸೇರಿಸ್ಕೊಂಡಿದ್ದೆ. ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ 4, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಕೊಬ್ಬರಿ ಇವೆಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಗ್ರೈಂಡ್ ಮಾಡ್ಕೋಬೇಕು. ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಚಕ್ಕೆ, ಲವಂಗ, ಕಾಳು ಮೆಣಸು. ಇದ್ರ ಜೊತೆಗೆ ಧನಿಯಾ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ ಖಾರಕ್ಕೆ. ಅರಿಶಿನ, ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬರೋಣ ಈಗ. ನಿಮ್ಗಾಗಲೇ ಬೇಕಾಗಿರೋ ಪದಾರ್ಥಗಳಲ್ಲಿ ನಾನು ಮೊಟ್ಟೆ, ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೆ, ಅದನ್ನ ತೋರಿಸೋದು ಮರ್ತಿದ್ದೆ. ಸಣ್ಣ ಸಣ್ಣ ಪೀಸಾಗಿ ಹಚ್ಚಿಟ್ಕೊಂಡಿದ್ದೆ, ಹೊಟ್ಟು ತೆಗೆದು. ಈಗ ಅದನ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಆಯಿಲ್ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾಳು 1 ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ, ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ ಈ ಒಗ್ಗರಣೆಗೆ ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಯಾಕಂತಂದರೆ ಅದು ಮೆತ್ತಗಾಗಬೇಕು. ನಮಗೆ ಸಾರು ತಿಕ್ ಬರಬೇಕಂತ ಅನಿಸಿದ್ರೆ ಇವೆಲ್ಲ ಸ್ವಲ್ಪ ಮೆತ್ತಗಾಗೋ ಥರ ಮಾಡ್ಕೋಬೇಕು. ನೋಡಿ, ಒಂದು 50% ಬೆಂದಿದೆ. ಇದಕ್ಕೀಗ ಆಲೂಗಡ್ಡೆ ಸೇರಿಸ್ಕೊತೀನಿ ನಾನು. ಆಲೂಗಡ್ಡೆನೂ ಅಷ್ಟೇ ಸ್ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಂಡ್ರೆ ಅದು ಬೆಂದೋಗುತ್ತೆ. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮೀ ಫ್ರೆಂಡ್ಸ್. ಈಗ ಬೆಂದಿದೆ ಅದು. 5 ನಿಮಿಷ ಅಷ್ಟೇ ಮೆತ್ತಗಾಗುತ್ತೆ ಆಲೂಗಡ್ಡೆ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ 5 ನಿಮಿಷಕ್ಕೆ ಮೆತ್ತಗಾಗೋಗುತ್ತೆ. ನಮಗೆ ಕರ್ರಿ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ಸ್ವಲ್ಪ ತಿಳಿ ಸಾರು ಬೇಕಂತಂದರೆ ನೀರು ಒಂಚೂರು ಜಾಸ್ತಿ ಸೇರಿಸ್ಕೊಂಡ್ರೆ ತಿಳಿ ಸಾರಾಗುತ್ತೆ. ನಮ್ಮ ಮನೇಲಿ ಗಟ್ಟಿ ಇದ್ದರೆ ತಿನ್ನೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ನಾನು ಗ್ರೇವಿ ಥರ ಮಾಡ್ಕೊತೀನಿ ಚೆನ್ನಾಗಿ. ಆಲೂಗಡ್ಡೆ ಬೆಂದಿದೆ. ಈಗ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಬಿಸಿ ಇತ್ತು, ಅದಕ್ಕೆ ತಣ್ಣಗೆ ಮಾಡಿಕೊಂಡು ಚೆಕ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಮಸಾಲೆ ರುಬ್ಕೊಂಡಿದ್ವಲ್ಲ, ಆ ಮಸಾಲೆನ ಸೇರಿಸ್ಕೊಂಬಿಡೋಣ. ಈ ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಗೆ ನಾವು ಹುರ್ಕೊಂಡಿಲ್ವಲ್ಲ, ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಜಾಸ್ತಿ ಹೊತ್ತು ಮಸಾಲೆಯನ್ನು ನಾವು ಮತ್ತೆ ಬೇಯಿಸೋಷ್ಟಿರಲ್ಲ ಆಯಿಲಲ್ಲಿ. ಅದಕ್ಕೆ ನಾನು ಡೈರೆಕ್ಟಾಗಿ ಸುಳ್ಕೊಂಡು ಎಲ್ಲ ಹಂಗೆ ಹಾಕ್ಕೊಂಡಿದ್ನಲ್ಲ ಮಿಕ್ಸಿಗೆ. ಅದಕ್ಕೀಗ ಒಗ್ಗರಣೆಗೆ ಸೇರಿಸ್ಕೊಂಡು 2-3 ನಿಮಿಷ ಹಂಗೆ ಬಿಟ್ಕೊಂಡ್ರೆ ಆ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಮಸಾಲೆ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. 1-2-3 ನಿಮಿಷ ಬಿಟ್ಕೊಂಡು ನೋಡಿದ್ರೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿರುತ್ತೆ. ಒಂಚೂರು ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಯ್ತಂದರೆ ಆವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಕೋಬೋದು. ನೋಡಿ, ಈಗ ನೀರು ಸೇರಿಸ್ಕೊತಾ ಇದ್ದೀನಿ. ನಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು, ಅದಕ್ಕೆ ಎಗ್ ಹೊಡೆದು ಹಾಕ್ಕೋಬೋದು. ಇದು ಇನ್ನೊಂದು ಟೈಪಲ್ಲೂ ಮಾಡ್ಬೋದು ಫ್ರೆಂಡ್ಸ್. ಆಲೂಗಡ್ಡೆ ಮಸಾಲೆ 4-5 ವಿಧಾನದಲ್ಲಿ ಮಾಡ್ಬೋದು. ಇದು ನಮ್ಮ ಮನೇಲಿ ಮೊದಲಿಂದಲೂ ಹೀಗೆ ಮಾಡ್ತಾರೆ, ಎಲ್ರಿಗೂ ಇದೇ ಥರ ಇಷ್ಟ. ಈ ಥರ ನಾನು ಮಾಡಿದ್ದೀನಿ. ನಿಮಗೇನಾದರೂ ಬೇರೆ ಟೈಪ್ ಬೇಕು ಅಂತ ಅನಿಸಿದ್ರೆ ಕಾಮೆಂಟಲ್ಲಿ ಕೇಳಿ, ನಾನು ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ಈ ಸಾರಿಗೆ ಮಸಾಲೆ ಇನ್ನೇನು ಪರ್ಫೆಕ್ಟಾಗಿ ಆಗಿದೆ, ಹಸಿ ಸ್ಮೆಲ್ ಇಲ್ಲ, ಹಸಿ ವಾಸನೆ ಇಲ್ಲ, ಮಸಾಲೆ ರೆಡಿ ಆಗಿದೆ ಅನ್ನೋವಾಗ ನಾವು ಎಗ್ ಹೊಡೆದು ಹಾಕಬೇಕು. ಬೈ ಚಾನ್ಸ್ ಮಸಾಲೆ ಎಗ್ ಹಾಕಿದ್ಮೇಲೂ ಕುದಿಯುತ್ತೆ ಬಿಡಿ ಅಂತ ಗಟ್ಟಿ ಆಗಲಿ, ಇಲ್ಲಾಂದರೆ ಹಸಿ ಸ್ಮೆಲ್ ಹೋಗಲಿ ಅಂತ ಮಾಡಿದ್ವಿ ಅಂತ ಇಟ್ಕೊ. ಇದು ಎಗ್ ಹಾಕಿದ್ಮೇಲೆ ನಾವು ಸೌಟಿಟ್ಟು ಮಿಕ್ಸ್ ಮಾಡಿದ್ರೆ ಅದು ನೀರೇ ಆಗೋಗುತ್ತೆ. ನೀರು ಸಪ್ರೇಟು, ಮೊಟ್ಟೆ ಸಪ್ರೇಟು ಆಗೋಗುತ್ತೆ ಸ್ನೇಹಿತರೆ. ಬೇಕಾದರೆ ನೀವು ಯಾವಾಗಾದರೂ ಚೆಕ್ ಮಾಡಿ ನೋಡಿ. ನಾನು ಸುಮಾರು ಸಾರಿ ಫೈಲೂರ್ ಆಗಿದ್ದೀನಿ ಆಗ ಮಾಡಿ. ನನಗೂ ಗೊತ್ತಿಲ್ಲದೇ ಮೊಟ್ಟೆ ಅಷ್ಟರೊಳಗಾಗಿ ಸಾರು ಗಟ್ಟಿ ಆಗುತ್ತೆ ಬಿಡು ಅಂತ ಅಂದ್ಕೊಂಡ್ಬಿಟ್ಟು ಮೊಟ್ಟೆ ಹೊಡೆದಾಕಿ ಮಿಕ್ಸ್ ಮಾಡಿದೆ.
ಸುಮಾರು ಸಾರಿ ನೀರೇ ಮೊಟ್ಟೆ ಆಗೋಗಿತ್ತು. ಅದಕ್ಕೆ ನಾವು ಎಗ್ ಹಾಕಿದ್ಮೇಲೆ ಆಫ್ ಮಾಡೋವರೆಗೂ ನಾವು ಮಿಕ್ಸ್ ಮಾಡಬಾರ್ದು, ಅದ್ರಲ್ಲಿ ಸೌಟ್ ಇಡಬಾರ್ದು. ನೋಡಿ, ಇದಿನ್ನೂ ಗಟ್ಟಿ ಆದ್ರೂ ಚೆನ್ನಾಗೇ ಇರುತ್ತೆ. ನಾನು ಬಟ್ ರೈಸ್ಗೂ ಚಪಾತಿಗೂ ಮುದ್ದೆಗೂ ಮೂರಕ್ಕೂ ಅಡ್ಜಸ್ಟ್ ಆಗೋ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಇದು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಚಪಾತಿ ಮಾಡಿದ್ದೆ, ಚಪಾತಿಗೆ ಮಸಾಲೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ತಿನ್ನೋದಕ್ಕೆ. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ವಿಡಿಯೋ. Bye friends.